ಸ್ನೇಹಿತರೆ, ನೋಡಲು ಅದು ಬಹಳ ಸುಂದರವಾದ ದೇಶವಾಗಿ ಕಾಣುತ್ತದೆ. ಆದರೆ ಅಲ್ಲಿನ ಸಂಸ್ಕೃತಿ ಮಾತ್ರ ಬಹಳ ಭಿನ್ನವಾಗಿದೆ. ಅಲ್ಲಿ ವಾಸಿಸುವವರು ಎಷ್ಟು ಅಂದವಾಗಿ ಕಾಣುತ್ತಾರೋ ಅವರ ನಂಬಿಕೆಗಳು ಅಷ್ಟೇ ಭಯಾನಕವಾಗಿರುತ್ತವೆ. ಮುಖ್ಯವಾಗಿ 100 ಮಹಿಳೆಯರಿಗೆ ಒಬ್ಬನೇ ಪುರುಷ ಎಂದರೆ ಆ ದೇಶದ ಪರಿಸ್ಥಿತಿ ಏನೆಂದು ಸುಲಭವಾಗಿ ಅರ್ಥವಾಗುತ್ತದೆ. ಅಲ್ಲದೆ ಮದ್ಯವನ್ನು ನೀರಿನಂತೆ ಕುಡಿಯುತ್ತಾರೆ. ಹೇಳಬೇಕೆಂದರೆ ಅದರಲ್ಲಿ ಮುಳುಗಿ ಹೋಗುತ್ತಾರೆ. ಹೆಸರಿಗೆ ದೇಶವು ದೊಡ್ಡದೇ ಆದರೂ ಜನಸಂಖ್ಯೆಗಿಂತ ಸಮಾಧಿಗಳು ಹೆಚ್ಚಿರುತ್ತವೆ. ಆಗ ಅಲ್ಲಿನ ಜನರನ್ನು ತೀವ್ರವಾಗಿ ಪೀಡಿಸುತ್ತಿರುವ ಆ ವ್ಯಾಧಿ ಯಾವುದು? ಹೊಸ ಮನೆಗೆ ಹೋದಾಗ ನಿಜವಾಗಿಯೇ 7 ದಿನಗಳಲ್ಲಿ ಸಾಯುತ್ತಾರಾ? 15 ವರ್ಷಕ್ಕೆ ಹುಡುಗಿಯರು ಕನ್ಯಾತ್ವವನ್ನು ಕಳೆದುಕೊಳ್ಳುತ್ತಾರಾ? ಒಬ್ಬ ಹುಡುಗಿ 4-5 ಜನರೊಂದಿಗೆ ಸಂಬಂಧ ಹೊಂದುವುದು ಇಲ್ಲಿ ಸಂಪ್ರದಾಯವೇ? ಆ ಕೆಲಸಕ್ಕೆ ಮುನ್ನ ವೋಡ್ಕಾ ಕುಡಿಯಬೇಕೆ? ಗಡ್ಡ ಬೆಳೆಸುವುದು ಕ್ರೈಮ್ ಆಗಿದೆಯೇ? ಕಾರುಗಳಿದ್ದರೂ ಆಂಬ್ಯುಲೆನ್ಸ್ನಲ್ಲಿ ಏಕೆ ಪ್ರಯಾಣಿಸುತ್ತಾರೆ? ಪುರುಷರ ಕೊರತೆ ಇರುವ ಈ ದೇಶದ ಬಗ್ಗೆ ಇನ್ನೂ ಅನೇಕ ನಂಬಲಾಗದ ನಿಜಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದು ಬೇರೆ ಯಾವುದೂ ಅಲ್ಲ, ರಷ್ಯಾ. ಈಗ ದೇಶದ ಬಗ್ಗೆ ಕೆಲವು ನಿಜಗಳನ್ನು ತಿಳಿದುಕೊಳ್ಳೋಣ. ರಷ್ಯಾ ದೇಶದ ಅಧಿಕೃತ ಹೆಸರು ರಷ್ಯನ್ ಫೆಡರೇಷನ್. ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲೇ ಅತೀ ದೊಡ್ಡ ದೇಶ ಇದು. ಇದರ ವಿಸ್ತೀರ್ಣ 1,78,98242 ಚದರ ಕಿಲೋಮೀಟರ್ಗಳು. ಅಂದರೆ ಭೂಮಿಯ ಮೇಲಿನ ಭೂಭಾಗದಲ್ಲಿ 10ನೇ 1 ಭಾಗ ರಷ್ಯಾದಲ್ಲಿದೆ. ರಷ್ಯಾ ದೇಶದ ಭೂಪ್ರದೇಶದ ವಿಷಯಕ್ಕೆ ಬಂದರೆ ಅವರ ಸಂವಿಧಾನದ ಪ್ರಕಾರ ಒಟ್ಟು 85 ಸಮಾನ ವಿಭಾಗಗಳಾಗಿ 46 ಅಬ್ಲಾಸ್ಟ್ಗಳು, 22 ರಿಪಬ್ಲಿಕ್ಗಳು, 9 ಕ್ರೈಗಳು, 4 ಸ್ವಯಂಶಾಸಿತ ಪ್ರದೇಶಗಳು, 3 ಫೆಡರಲ್ ನಗರಗಳು ಎಂದು ವಿಂಗಡಿಸಲಾಗಿದೆ. ಹೀಗೆ 85 ವಿಭಾಗಗಳಾಗಿ ವಿಭಜನೆಯಾಗಿವೆ. ಈ ದೇಶದ ಜನಸಂಖ್ಯೆ 14,62,00,000. ನಿಜವಾಗಿ ಎಲ್ಲಾ ದೇಶಗಳಲ್ಲಿ ಪ್ರತಿ ವರ್ಷ ಜನಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಹೆಚ್ಚುತ್ತಿದ್ದರೆ ರಷ್ಯಾ ಈ ವಿಷಯದಲ್ಲಿ ಮಾತ್ರ ಜನಸಂಖ್ಯೆ ಕ್ರಮೇಣ ಕಡಿಮೆಯಾಗುತ್ತಿದೆ. ಆದರೆ ಇದಕ್ಕೆ ಕಾರಣವೂ ಇದೆ. ಅದೇನೆಂದರೆ ಪ್ರತಿ ವರ್ಷ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ಜನರು ಸಾಯುತ್ತಿದ್ದಾರೆ. ಹೆಚ್ಚು ಮರಣಗಳು, ಕಡಿಮೆ ಜನಸಂಖ್ಯೆ, ಹೆಚ್ಚು ಗರ್ಭಪಾತಗಳು ಮತ್ತು ಇನ್ನೂ ಅನೇಕ ಕಾರಣಗಳಿಂದ ಅವರ ಜನಸಂಖ್ಯೆ ಪ್ರತಿ ವರ್ಷ ಕಡಿಮೆಯಾಗುತ್ತಿದೆ ಎಂದು ಆ ದೇಶದ ಸರ್ವೇಗರಲ್ಲಿ ತಿಳಿದುಬಂದಿದೆ. ಆದರೆ ಈ ವಿಷಯದಲ್ಲಿ ಇನ್ನೂ ಯಾವುದೇ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದಿದ್ದರೆ 2050ರ ವರ್ಷಕ್ಕೆ ದೇಶದ ಜನಸಂಖ್ಯೆ 14,62,00,000ದಿಂದ 13,50,00,000ಕ್ಕೆ ಕುಸಿಯುವ ಸಾಧ್ಯತೆ ಇದೆ ಎಂದು ಐಕ್ಯರಾಜ್ಯ ಸಂಘದ ಪ್ರಪಂಚ ಜನಸಂಖ್ಯಾ ಸಮೀಕ್ಷೆಯಲ್ಲಿ ತಿಳಿಸಿದೆ. ರಷ್ಯಾ ದೇಶದ ರಾಜಧಾನಿ ಮಾಸ್ಕೋ ನಗರ. ಅಲ್ಲದೆ ರಷ್ಯಾದಲ್ಲೇ ಅತಿ ದೊಡ್ಡ ನಗರವೂ ಇದೆ. ದೇಶದ ಜನಸಂಖ್ಯೆಯಲ್ಲಿ 1,25,00,000 ಜನರು ಕೇವಲ ಈ ನಗರದಲ್ಲೇ ವಾಸಿಸುತ್ತಿದ್ದಾರೆ. ಈ ದೇಶದ ಹಣವನ್ನು ರೂಬಲ್ ಎಂದು ಕರೆಯುತ್ತಾರೆ. ರಷ್ಯಾದ ಅಧಿಕೃತ ಭಾಷೆ ರಷ್ಯನ್ ಲ್ಯಾಂಗ್ವೇಜ್. ಹಾಗೆಯೇ ಈ ದೇಶದಲ್ಲಿ 100ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಜನರು ಮಾತನಾಡುತ್ತಾರೆ. ಆದರೆ ಇವುಗಳಲ್ಲಿ ಮಾತ್ರ 35 ಭಾಷೆಗಳನ್ನು ಅಧಿಕೃತವಾಗಿ ಗುರುತಿಸಲಾಗಿದೆ. ಪ್ರಪಂಚದಾದ್ಯಂತ ರಷ್ಯನ್ ಭಾಷೆಯು ಅತ್ಯಧಿಕ ಸಂಖ್ಯೆಯಲ್ಲಿ ಮಾತನಾಡುವ ಭಾಷೆಯಾಗಿ 8ನೇ ಸ್ಥಾನದಲ್ಲಿದೆ. ಅಷ್ಟೇ ಅಲ್ಲ, ಇಂಟರ್ನೆಟ್ನಲ್ಲಿ ಇಂಗ್ಲಿಷ್ ನಂತರ ಅತಿ ಹೆಚ್ಚು ಬಳಸುವ ಅತ್ಯಂತ ಪ್ರಭಾವಶಾಲಿ ಭಾಷೆಯಾಗಿ 2ನೇ ಸ್ಥಾನದಲ್ಲಿ ರಷ್ಯನ್ ಭಾಷೆ ನಿಂತಿದೆ. ಇದೆಲ್ಲ ಹಾಗಿದ್ದರೆ ಸಾಕ್ಷರತೆಯ ವಿಷಯಕ್ಕೆ ಬಂದರೆ ಈ ದೇಶದ ಜನಸಂಖ್ಯೆಯಲ್ಲಿ 99.73% ಜನರು ಓದಲು ಮತ್ತು ಬರೆಯಲು ಸಾಧ್ಯವಾಗುತ್ತದೆ. ಧರ್ಮಗಳ ವಿಷಯಕ್ಕೆ ಬಂದರೆ ಈ ದೇಶದ ಜನಸಂಖ್ಯೆಯಲ್ಲಿ 6,70,00,000 ಜನರು ಕ್ರೈಸ್ತ ಧರ್ಮವನ್ನು, 95 ಲಕ್ಷ ಜನರು ಇಸ್ಲಾಂ, 17 ಲಕ್ಷ ಜನರು ಪ್ಯಾಗನಿಸಂ, 6 ಲಕ್ಷ ಜನರು ಬೌದ್ಧ ಧರ್ಮ, 90,000 ಜನರು ಹಿಂದೂ ಧರ್ಮ, 90,000 ಜನರು ನಾಸ್ತಿಕತೆಯನ್ನು, ಹಾಗೆಯೇ 3,60,00,000 ಜನರು ದೇವರನ್ನು ನಂಬುತ್ತಾರೆ. 1,80,00,000 ಜನರು ಯಾವುದೇ ದೇವರನ್ನು ನಂಬದವರಿದ್ದಾರೆ. ಹೀಗೆ ವಿವಿಧ ರೀತಿಯ ಧರ್ಮಗಳನ್ನು ಹೊಂದಿರುವವರಿದ್ದಾರೆ. ರಷ್ಯಾ ಧ್ವಜದ ವಿಷಯಕ್ಕೆ ಬಂದರೆ ಈ ಧ್ವಜದಲ್ಲಿ ಸಮಾನವಾಗಿ ಹರಿಜಾಂಟಲ್ ಆಗಿ 3 ರೀತಿಯ ಬಣ್ಣಗಳಿವೆ. ಮೇಲೆ ಬಿಳಿ, ಮಧ್ಯದಲ್ಲಿ ನೀಲಿ ಮತ್ತು ಕೆಳಗೆ ಕೆಂಪು ಬಣ್ಣ. ಮೊದಲು ಈ ಧ್ವಜವನ್ನು ರಷ್ಯನ್ ವ್ಯಾಪಾರಿಗಳು ಹಡಗುಗಳಿಗೆ ಗುರುತಾಗಿ ಬಳಸುತ್ತಿದ್ದರು. ಆದರೆ ರಷ್ಯಾ ಪ್ರಜಾಸತ್ತೆಯಲ್ಲಿ ಬಂದ ಮಾಹಿತಿಗಳ ಪರಿಣಾಮವಾಗಿ ಕೊನೆಗೆ 1991ರಿಂದ ಈ ಧ್ವಜವನ್ನು ರಾಷ್ಟ್ರೀಯ ಧ್ವಜವಾಗಿ ಘೋಷಿಸಲಾಯಿತು. ಇದು ಹಾಗೆದ್ದರೆ ರಷ್ಯನ್ ಮಹಿಳೆಯರು ಬಹಳ ಬುದ್ಧಿವಂತರು ಮತ್ತು ಸುಂದರಿಯರೂ ಕೂಡ. ಈ ದೇಶದ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದಿದ್ದಾರೆ. ಅನೇಕ ರೀತಿಯ ದಾಖಲೆಗಳನ್ನು ಸಾಧಿಸಿದ್ದಾರೆ. ಟೆನ್ನಿಸ್ನಲ್ಲಿ ವಿಂಬಲ್ಡನ್ ಸಿಂಗಲ್ಸ್ ಟೈಟಲ್ ಗೆದ್ದ ಮೊದಲ ಮಹಿಳೆ ಮಾರಿಯಾ ಶರಾಪೋವಾ. ಈಕೆ ಒಬ್ಬ ರಷ್ಯನ್ ಯುವತಿ. ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರಶಸ್ತಿ ಪಡೆಯುವ ಅಥ್ಲೀಟ್ಗಳಲ್ಲಿ ಒಬ್ಬರಾಗಿ ಈಕೆ ನಿಂತಿದ್ದಾರೆ.
ಅಷ್ಟೇ ಅಲ್ಲ, ಈ ದೇಶದಿಂದ ವ್ಯಾಲೆಂಟೀನಾ ಎಂಬ ಮಹಿಳೆ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಅಂತರಿಕ್ಷಕ್ಕೆ ಒಂಟಿಯಾಗಿ ಪ್ರಯಾಣಿಸಿದ್ದಳು. ಹೀಗೆ ಹೇಳುತ್ತಾ ಹೋದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮೊದಲ ಸ್ಥಾನದಲ್ಲಿದ್ದಾರೆ ಈ ದೇಶದ ಮಹಿಳೆಯರು. ಪುರುಷರಿಗೆ ಸ್ತ್ರೀಯರ ನಿಷ್ಪತ್ತಿಯ ವಿಷಯಕ್ಕೆ ಬಂದರೆ ರಷ್ಯಾದಲ್ಲಿ ಪುರುಷರಿಗಿಂತ ಸ್ತ್ರೀಯರೇ ಸುಮಾರು 1 ಕೋಟಿ ಹೆಚ್ಚು ಇದ್ದಾರೆ. ಅಂದರೆ ಪ್ರತಿ 100 ಮಹಿಳೆಯರಿಗೆ 86 ಪುರುಷರು ಮಾತ್ರ ಇದ್ದಾರೆ. ಇದಕ್ಕೆ ಕಾರಣ ಎರಡನೇ ವಿಶ್ವಯುದ್ಧದಲ್ಲಿ ಬಹಳಷ್ಟು ಪುರುಷರು ಸಾಯುವುದು. ಸಾಮಾನ್ಯವಾಗಿ ಮದುವೆಯಲ್ಲಿ ವೆಡ್ಡಿಂಗ್ ರಿಂಗ್ ಅನ್ನು ಎಡಗೈಯ ಉಂಗುರದ ಬೆರಳಿಗೆ ತೊಡಿಸುತ್ತಾರೆ. ಆದರೆ ರಷ್ಯಾದಲ್ಲಿ ಮಾತ್ರ ಇದಕ್ಕೆ ವಿರುದ್ಧ. ಅದೇನೆಂದರೆ ಅವರು ಬಲಗೈಯ ಉಂಗುರದ ಬೆರಳಿಗೆ ಉಂಗುರ ತೊಡಿಸುತ್ತಾರೆ. ನಿಜವಾಗಿ ಅದು ಅವರ ವಿವಾಹ ಸಂಪ್ರದಾಯ. ಸಾಮಾನ್ಯವಾಗಿ ಹುಡುಗಿಯರ ಮೇಲಿನ ಇಷ್ಟವನ್ನು ತಿಳಿಸಲು ಹುಡುಗರು ಗುಲಾಬಿ ಹೂವಿನ ಬೊಕ್ಕೆಗಳನ್ನು ಗಿಫ್ಟ್ ಆಗಿ ಕೊಡುತ್ತಾರೆ. ಆದರೆ ರಷ್ಯಾದಲ್ಲಿ ಹುಡುಗರು ಹುಡುಗಿಯರಿಗೆ ಯಾವುದೇ ಹೂವುಗಳನ್ನು ಗಿಫ್ಟ್ ಕೊಡುವುದಿಲ್ಲ. ಅದು ಗುಲಾಬಿಯಾಗಿರಲಿ ಅಥವಾ ಬೇರೆ ಏನೇ ಇರಲಿ, ಏಕೆಂದರೆ ಅವರ ಸಂಸ್ಕೃತಿಯ ಪ್ರಕಾರ ಹೀಗೆ ಕೊಡುವುದನ್ನು ದುರದೃಷ್ಟವೆಂದು ಭಾವಿಸುತ್ತಾರೆ. ಕೇವಲ ಸಾವಿನ ಸಮಯದಲ್ಲಿ ಮಾತ್ರ ಹೀಗೆ ಹೂವುಗಳನ್ನು ಕೊಡುತ್ತಾರೆ. ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿಲಿಯನೇರ್ಗಳು ಸುಮಾರು 128 ಮಂದಿ ಇದ್ದಾರೆ. ರಷ್ಯಾ ಪ್ರಪಂಚದಲ್ಲೇ 3ನೇ ಅತಿದೊಡ್ಡ ತೈಲ ಉತ್ಪಾದಕ ದೇಶ. ದಿನಕ್ಕೆ 11.49 ಮಿಲಿಯನ್ ಬ್ಯಾರೆಲ್ಗಳು ಉತ್ಪಾದಿಸುತ್ತದೆ. ಪ್ರಪಂಚದ 11% ತೈಲ ಇಲ್ಲಿಂದಲೇ ಬರುತ್ತದೆ. ಹಾಗೆಯೇ ತರಕಾರಿ, ಹಣ್ಣು, ಮಾಂಸ, ಹಾಲು ಉತ್ಪಾದನೆಯಲ್ಲೂ ಅಗ್ರಸ್ಥಾನದಲ್ಲಿದೆ. ಮಾಸ್ಕೋ ಮೆಟ್ರೋ ಅದ್ಭುತವಾಗಿದೆ. ಪ್ರತಿ 90 ಸೆಕೆಂಡ್ಗಳಿಗೊಮ್ಮೆ ಒಂದು ರೈಲು ಬರುತ್ತದೆ. ದಿನಕ್ಕೆ 90 ಲಕ್ಷ ಜನರು ಪ್ರಯಾಣಿಸುತ್ತಾರೆ. ರಷ್ಯನ್ರಲ್ಲಿ ಮೂಢನಂಬಿಕೆಗಳು ಹೆಚ್ಚು. ಬಾಗಿಲ ಮೇಲೆ ಹ್ಯಾಂಡ್ಶೇಕ್ ಮಾಡಬಾರದು, ಕೆಟ್ಟ ಶಕುನ. ಹೊಸ ಮನೆಗೆ ಮೊದಲು ಬೆಕ್ಕನ್ನು ಕಳುಹಿಸುತ್ತಾರೆ. ಮೊದಲು ಮನುಷ್ಯ ಹೋದರೆ 7 ದಿನಗಳಲ್ಲಿ ಸಾಯುತ್ತಾನೆ ಎಂದು ನಂಬಿಕೆ. ಎಲುಗುಮಂಟಿಗಳು ನಾಸಿಕ ಮದ್ದು, ಜೆಟ್ ಫ್ಯೂಯಲ್ ವಾಸನೆಗೆ ಆಕರ್ಷಿತವಾಗಿ ಏರ್ಪೋರ್ಟ್ಗಳಿಗೂ ಬರುತ್ತವೆ. ರಸ್ತೆಯಲ್ಲಿ ಕೊಳಕು ಕಾರಿನಲ್ಲಿ ಹೋದರೆ ಪೊಲೀಸರು ಫೈನ್ನೊಂದಿಗೆ ಅರೆಸ್ಟ್ ಮಾಡುತ್ತಾರೆ. ಅದಕ್ಕೆ ಕಾರುಗಳು ಬಹಳ ಕ್ಲೀನ್ ಆಗಿರುತ್ತವೆ. ಪೀಟರ್ ದ ಗ್ರೇಟ್ ಕಾಲದಲ್ಲಿ ಗಡ್ಡ ಬೆಳೆಸಿದರೆ ತೆರಿಗೆ ಕಟ್ಟಬೇಕಾಗುತ್ತಿತ್ತು. ರಷ್ಯಾದಲ್ಲಿ ಲಕ್ಷಾಂತರ ನದಿಗಳು, 28 ಲಕ್ಷ ಸರೋವರಗಳಿವೆ. ಪ್ರಪಂಚದಲ್ಲೇ ಅತಿ ಆಳವಾದ ಸರೋವರ ಲೇಕ್ ಬೈಕಲ್ ಇಲ್ಲಿಯೇ ಇದೆ. ದೇಶವು 14 ದೇಶಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ. 60% ಭೂಭಾಗ ಅರಣ್ಯಗಳಿಂದ ತುಂಬಿದೆ. ಮಿಕ್ಕ 40%ನಲ್ಲಿ ಮಾತ್ರ 90% ಜನಸಂಖ್ಯೆ ವಾಸಿಸುತ್ತದೆ. ಸೈಬೀರಿಯನ್ ಟೈಗರ್ಗಳು ಭಾರೀ ದೊಡ್ಡವು. 320 ಕೆಜಿಯವರೆಗೆ ಭಾರ ಬೀರುತ್ತವೆ. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು. ಅಂತರಿಂಗ ಜಾತಿಗಳಲ್ಲಿವೆ. ಕುಟುಂಬಕ್ಕೆ ಹೆಚ್ಚು ಗೌರವ ನೀಡುತ್ತಾರೆ. ತಲೆತಲೆಗಳು ಒಟ್ಟಿಗೇ ವಾಸಿಸುತ್ತಾರೆ. ಮಕ್ಕಳು 6 ವರ್ಷದ ವಯಸ್ಸಿನಲ್ಲಿ ಸ್ಕೂಲಿಗೆ ಸೇರುತ್ತಾರೆ. 10 ವರ್ಷದವರೆಗೆ 5 ವರ್ಷ ಓದುತ್ತಾರೆ. ನಂತರ ಯೂನಿವರ್ಸಿಟಿಗೆ ಹೋಗುತ್ತಾರೆ. ಆಹಾರದಲ್ಲಿ ಹಂದಿ ಮಾಂಸ, ಎತ್ತಿನ ಮಾಂಸ, ಮೀನು, ಬಂಗಾಳದುಂಪ, ಬೀಟ್ರೂಟ್, ಸೂಪ್, ರೊಟ್ಟಿಗಳು ಹೆಚ್ಚು. ವಾತಾವರಣ ಕಠಿಣವಾಗಿರುವುದರಿಂದ ಕೆಲವು ಜಾತಿಯ ಪ್ರಾಣಿಗಳು ಮಾತ್ರ ಇವೆ. ರೇನ್ಡಿಯರ್, ಧ್ರುವ ಎಲುಗುಬಂಟಿ, ನರಿ, ಕಾಡು ಹಂದಿ, ಜಿಂಕೆ ಮೊದಲಾದವು. ರಷ್ಯನ್ನರು ಮೊಬೈಲ್ಗಳನ್ನು ಹೆಚ್ಚು ಬಳಸ್ತಾರೆ. ಜನಸಂಖ್ಯೆ 14 ಕೋಟಿ ಇದ್ರೂ ಮೊಬೈಲ್ ಸಂಪರ್ಕಗಳು 26 ಕೋಟಿಗಿಂತ ಹೆಚ್ಚು ಇವೆ. 1957ರಲ್ಲಿ ಲೈಕಾ ಎಂಬ ನಾಯಿಯನ್ನು ಅಂತರಿಕ್ಷಕ್ಕೆ ಕಳುಹಿಸಿದ್ರು. ಅದು ಸತ್ರು. ಅದರ ಸ್ಮಾರಕಕ್ಕಾಗಿ ಶಿಲ್ಪ ಇಂದಿಗೂ ಫೇಮಸ್. ರಷ್ಯಾದಲ್ಲಿ ಹೊಸದಾಗಿ ಮದುವೆಯಾದ ಜೋಡಿಗಳು ದೇಶದಾದ್ಯಂತ 10 ದಿನಗಳ ಪಯಣಕ್ಕೆ ಹೋಗ್ತಾರೆ. ಇದು ಅಲ್ಲಿನ ಒಂದು ಸಂಪ್ರದಾಯ. ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿರುವ ಸ್ಟೇಟ್ ಹರ್ಮಿಟೇಜ್ ಮ್ಯೂಸಿಯಂ ಪ್ರಪಂಚದಲ್ಲಿ 2ನೇ ಅತೀ ದೊಡ್ಡದು, ಅತ್ಯಂತ ಪುರಾತನವೂ ಕೂಡ. 1764ರಲ್ಲಿ ಕ್ಯಾಥರಿನ್ ದ ಗ್ರೇಟ್ ಸ್ಥಾಪಿಸಿದ್ದು. 6 ಭಾರೀ ಕಟ್ಟಡಗಳಲ್ಲಿ 30 ಲಕ್ಷಕ್ಕಿಂತ ಹೆಚ್ಚು ಪ್ರದರ್ಶನಗಳಿವೆ. ಪ್ರತಿಯೊಂದಕ್ಕೆ ಕೇವಲ 2 ನಿಮಿಷ ಕೊಟ್ಟರೂ ಎಲ್ಲವನ್ನೂ ನೋಡಲು 6 ವರ್ಷ ಬೇಕು. ರಷ್ಯನರು ಆಲ್ಕೋಹಾಲನ್ನು ಬಹಳ ಇಷ್ಟಪಡ್ತಾರೆ. ಜನಸಂಖ್ಯೆ ಕಡಿಮೆ ಇದ್ರೂ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಲ್ಕೋಹಾಲ್ ಬಳಕೆಯ ದೇಶಗಳಲ್ಲಿ ರಷ್ಯಾ ಮುಂದಿದೆ. ಗಂಡು ಮತ್ತು ಹೆಣ್ಣು ಎಲ್ಲರೂ ಕುಡಿತಾರೆ. ವೋಡ್ಕಾ ಅವರ ನ್ಯಾಷನಲ್ ಡ್ರಿಂಕ್. ಪ್ರತಿ ಸೆಲೆಬ್ರೇಷನ್ನಲ್ಲಿ ತಪ್ಪದು. ಮಾಸ್ಕೋದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ, ಟ್ರಾಫಿಕ್ ಅತಿಯಾದದು. ಧನವಂತರು ಟ್ರಾಫಿಕ್ ತಪ್ಪಿಸಲು ಫೇಕ್ ಆಂಬ್ಯುಲೆನ್ಸ್ಗಳನ್ನು ಲಕ್ಸರಿ ಇಂಟೀರಿಯರ್ನೊಂದಿಗೆ ಬಾಡಿಗೆಗೆ ತೆಗೆದುಕೊಳ್ತಾರೆ. ಶೃಂಗಾರ ಸಂಸ್ಕೃತಿಯ ವಿಷಯಕ್ಕೆ ಬಂದರೆ ಅಮೆರಿಕ ನಂತರ ರಷ್ಯಾ 2ನೇ ಸ್ಥಾನದಲ್ಲಿದೆ. ಬಹಳಷ್ಟು ಜನರು 16 ವರ್ಷ ತುಂಬುವ ಮುನ್ನವೇ ಲೈಂಗಿಕ ಸಂಬಂಧಗಳನ್ನು ಪ್ರಾರಂಭಿಸ್ತಾರೆ. ಕೆಲವು ಅಧ್ಯಯನಗಳ ಪ್ರಕಾರ 16 ವರ್ಷದ ಹುಡುಗರು ತಮ್ಮ ತಂದೆಗಿಂತ 2ರಷ್ಟು ಹೆಚ್ಚು ಜನರೊಂದಿಗೆ, ಹುಡುಗಿಯರು ತಮ್ಮ ತಾಯಿಗಿಂತ 5 ರಟ್ಟು ಹೆಚ್ಚು ಜನರೊಂದಿಗೆ ಸಂಬಂಧ ಹೊಂದಿದ್ದಾರೆ. ಈ ಟ್ರೆಂಡ್ ಕಾಲಕ್ರಮೇಣ ಹೆಚ್ಚುತ್ತಿದೆ. ಕ್ಯಾಬೇಜ್ ತಿನ್ನುವುದರಿಂದ ಸ್ತ್ರೀಯರ ಬ್ರೆಸ್ಟ್ ಸೈಜ್ ಹೆಚ್ಚುತ್ತದೆ. ನಿಂಬೆ ರಸ ಕುಡಿಯುವುದು ಗರ್ಭ ತಡೆಯುತ್ತದೆ. ಶೃಂಗಾರಕ್ಕೆ ಮುನ್ನ ವೋಡ್ಕಾ ಕುಡಿಯುವುದು ಸಾಮರ್ಥ್ಯ ಹೆಚ್ಚಿಸುತ್ತದೆ ಎಂದು ಬಹಳಷ್ಟು ಜನರು ನಂಬುತ್ತಾರೆ.
ಇಲ್ಲಿ ಶೃಂಗಾರ ಸರ್ವಸಾಧಾರಣ. ಮದುವೆಗೆ ಮುನ್ನ, ನಂತರವೂ ಇತರರೊಂದಿಗೆ ಸಂಬಂಧಗಳಿರ್ತವೆ. ಅಂದಾಜು ಪ್ರಕಾರ 10 ಲಕ್ಷದಿಂದ 30 ಲಕ್ಷದವರೆಗೆ ಸೆಕ್ಸ್ ವರ್ಕರ್ಗಳಿದ್ದಾರೆ. ಬೀದಿಗಳಲ್ಲಿ ಮತ್ತು ಆನ್ಲೈನ್ನಲ್ಲೂ ಕೆಲಸ ಮಾಡ್ತಾರೆ. ನೋಡಿದ್ರಾ ರಷ್ಯನ್ ಸಂಸ್ಕೃತಿ ಹೇಗಿದೆ? ಇನ್ನು ಯಾವ ಸಂಪ್ರದಾಯಗಳು ತಿಳಿದರೆ ಕಮೆಂಟ್ಗಳಲ್ಲಿ ಹೇಳಿ.